ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಶಾಸಕರು ಆವಾಜ್ ಹಾಕಿರುವಂತಹ ಘಟನೆ. ಅದು ವೇದಿಕೆಯಲ್ಲಿಯೇ ಆವಾಜ್ ಹಾಕಿದ್ದಾರೆ ಜೆಡಿಎಸ್ನ ಶಾಸಕರು. ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ಅವರು ಆವಾಜ್ ಹಾಕಿರುವಂಥದ್ದು. ಶೀಳನಕೆರೆ ಅಂಬರೀಶ್ ಎನ್ನುವ ವ್ಯಕ್ತಿಗೆ ಎಚ್ ಟಿ ಮಂಜು ಆವಾಜ್ ಹಾಕಿದ್ದಾರೆ. ಬಿಜೆಪಿಯ ಮಾಜಿ ಸಚಿವರಾಗಿರುವಂತಹ ನಾರಾಯಣಗೌಡರ ಆಪ್ತ ಈ ಅಂಬರೀಶ್ ಅವರು ವೇದಿಕೆಯಲ್ಲಿ ನಾರಾಯಣಗೌಡರು ತಂದಂತಹ ಅನುದಾನದಲ್ಲೇ ಈಗಲೂ ಕೂಡ ಕೆಲಸಗಳಾಗ್ತಾ ಇರೋದು, ಇವತ್ತಿಗೂ ಆ ಅನುದಾನದಲ್ಲೇ ಕ್ಷೇತ್ರಗಳಲ್ಲಿ ಕೆಲಸ ಆಗ್ತಾ ಇದೆ. ಹಾಲಿ ಶಾಸಕರು ಯಾವುದೇ ಅನುದಾನವನ್ನು ತಂದಿಲ್ಲ, ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಂಗೆ ಅಂಬರೀಶ್ ಅವರ ಈ ಹೇಳಿಕೆಯಿಂದ ಕೆಂಡವಾಗಿದ್ದಾರೆ ಶಾಸಕ. ಪೌರಾಣಿಕ ನಾಟಕ ನಡೀತಾ ಇದ್ದಂತಹ ವೇದಿಕೆಯ ಮೇಲೆಯೇ ಜಟಾಪಟಿ ನಡೆದಿದೆ. ಯಾವ ಮಟ್ಟಕ್ಕೆ ಅಂದರೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿಬಿಟ್ಟಿತ್ತು ಈ ಗಲಾಟೆ. ಕೆಆರ್ಪೇಟೆ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಬರೀಶ್ ಅವರು ಪ್ರಶ್ನೆ ಮಾಡಿದಾಗ ಜೆಡಿಎಸ್ನ ಶಾಸಕರಾಗಿರುವಂತಹ ಎಚ್ ಟಿ ಮಂಜು ಅವರಿಗೆ ಆವಾಜ್ ಹಾಕಿದ್ದಾರೆ. ಈಗ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಂಡಿರ್ತಾರೆ. ಈಗ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಹೇಳ್ಕೊಂಡಿರ್ತಾರೆ. ಅವ್ರವ್ರ ಅಭಿಪ್ರಾಯಗಳು ಅವರು ಮಾತಾಡಿದಾಗ ಈಗ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಂಡಿರ್ತಾರೆ. ಈಗ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಹೇಳ್ಕೊಂಡಿರ್ತಾರೆ. ಕೆಆರ್ಪೇಟೆ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಕಾರ್ಯಕ್ರಮವೊಂದು ನಡೀತಾ ಇರುತ್ತೆ. ಅಲ್ಲಿ ಪೌರಾಣಿಕ ನಾಟಕ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಅಂಬರೀಶ್ ಅವರು ಭಾಗಿಯಾಗಿರ್ತಾರೆ, ಹಾಗೆ ಶಾಸಕ ಎಚ್ ಟಿ ಮಂಜು ಅವರು ಕೂಡ ಭಾಗಿಯಾಗಿರ್ತಾರೆ. ಈ ಅಂಬರೀಶ್ ಅವರು ಬಂದು ಮಾಜಿ ಸಚಿವ ನಾರಾಯಣಗೌಡರ ಆಪ್ತರು. ಅವರು ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ನಾರಾಯಣಗೌಡರು ಇದ್ದಂತಹ ಸಂದರ್ಭದಲ್ಲಿ ತಂದ ಅನುದಾನದಲ್ಲಿ ಇವತ್ತು ಕೂಡ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇದ್ದಾವೆ, ಈಗಿನ ಶಾಸಕರು ಯಾವುದೇ ರೀತಿಯ ಅನುದಾನವನ್ನು ತಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೆಂಡಾದಂತಹ ಎಚ್ ಟಿ ಮಂಜು ಹಾಲಿ ಜೆಡಿಎಸ್ನ ಶಾಸಕರು ಅವರು ವೇದಿಕೆಯ ಮೇಲೆಯೇ ಹೋಗಿ ಆವಾಜನ್ನು ಹಾಕುವಂಥದ್ದು. ಏನು ಹೇಳ್ತಾ ಇದ್ದೀರಾ ನೀವು ಅಂತೇಳಿ ಅಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಅವಾಚ್ಯ ಪದಗಳ ಬಳಕೆ ಕೂಡ ಆಗಿರುವಂಥದ್ದು. ಕಡೆಗೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ವೇದಿಕೆಯ ಮೇಲೆಯೇ ಅಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಹೋಗುತ್ತೆ. ಅಲ್ಲಿದ್ದಂತಹ ಕೆಲವು ಗಣ್ಯರು, ಬೆಂಬಲಿಗರು, ಅವರುಗಳು ಇಬ್ಬರು ನಾಯಕರನ್ನು ತಡೆದು ಪರಿಸ್ಥಿತಿ ಮಿತಿಮೀರದಂತೆ ತಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.